ಸರ್, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಏನಂತೀರಿ ಸರ್ ಈ ಸ್ಪರ್ಧೆಗೆ? ಏನು ಕಳೆದ ಸಾರಿನ ಅವ್ರ ಮಗ ನಿಲ್ಸಿದ್ರು, ಈ ಸಾರಿ ಅವರೇ ನಿಂತ್ಕೊಂಡಿದ್ದಾರೆ. ಅವ್ರ ಮಗ ನಿಂತ್ಕೊಂಡ್ರಿ ಅವ್ರು ನಿಂತ್ಕೊಂಡ್ರು, ಎರಡು ಒಂದೇ ಅಲ್ಲ, ವ್ಯತ್ಯಾಸ ಏನಿಲ್ಲ. ಆಗ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಕಳೆದ ಸಾರಿ ಲೋಕಸಭಾ ಚುನಾವಣೆ ನಡೆದಾಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ಈಗ ಚೀಫ್ ಮಿನಿಸ್ಟರ್ ಇಲ್ಲ, ಅದರಿಂದ ಮಂಡ್ಯದಲ್ಲಿ ಸೋಲು ಗ್ಯಾರಂಟಿ. ಅವರು ಸೋಲ್ತಾರೆ ಪಕ್ಕ ಸೋಲು. ಅವ್ರು ಹೇಳ್ತಾರೆ ನಾನು ಗೆದ್ದೇ ಗೆಲ್ತೀನಿ ಅಂತ. ಸೋಲ್ತೀವಿ ಅಂತ ಹೇಳ್ತಾರೆ ಕ್ಯಾಂಡಿಡೇಟ್ಗಳು. ಆದ್ರೆ ಕಳೆದ ಬಾರಿ ಸೋಲಿಗೆ ನನ್ನ ಮಗನನ್ನ ಬಲಿಪಶು ಮಾಡಿದ್ರು, ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರ್ಕೊಂಡು ಇಬ್ರು ಮಾಡಿದ್ರು ಅಂತ. ಡಿ ಕೆ ಶಿವಕುಮಾರ್ ಅವ್ರ ಜೊತೆನಲ್ಲೇ ಜೋಡೆತ್ತು ಅಂತ ಕರೀತಿದ್ದಾರೆ. ಯಾರಿಗೆ? ಅವರಿಬ್ಬರಿಗೆ ಅಲ್ಲ. ಮತ್ತೆ ನಾನು ಹಾಸನಕ್ಕೆ ಹೋಗಿ ಹಾಸನದಲ್ಲಿ ಕ್ಯಾಂಪೇನ್ ಮಾಡದೆ ಹೋಗಿದ್ರೆ ಪ್ರಜ್ವಲ್ ರೇವಣ್ಣ ಗೆಲ್ತಿದ್ದ? ಗೆಲ್ಲಕ್ ಸಾಧ್ಯ ಆಯ್ತಿಲ್ಲ. ನಾನು ಇಲ್ಲಿ ಸೋಲ್ಗೆ ನಯಂಕ ಕಾರಣ ಆಗ್ತೀನಿ. ಅದು ಜನರು ಇವ್ರ ವಿರುದ್ಧ ಇದ್ರು, ಅದಕ್ಕೋಸ್ಕರ ಸೋತರು ಅಷ್ಟೇ. ಜನ ಅಂದ್ರೆ ಅವತ್ತಿನ ಸರ್ಕಾರದ ವಿರುದ್ಧ ಇದ್ರು ಅಂತೀರಾ ಅಥವಾ ಕುಮಾರಸ್ವಾಮಿ ವಿರುದ್ಧ ಇದ್ರು? ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಇದ್ರು. ಅಲ್ಲ, ಕುಮಾರಸ್ವಾಮಿ ಸರ್ಕಾರ ನಿಮ್ದು ಸೇರಿತ್ತಲ್ಲ ಸರ್? ನಮ್ದು ಸೇರಿತ್ತು, ಬಟ್ ಸರ್ಕಾರ ಯಾರ ನೇತೃತ್ವದಲ್ಲಿ ನಡೀತಾ ಇತ್ತು. ಮತ್ ನೀವು ಇಷ್ಟೆಲ್ಲ ಹೇಳಿದ್ರು ಸರ್, ಅವ್ರು ಹೇಳ್ತಾರೆ ನನಗೆ ವಿಷ ಹಾಕಿದ್ರು, ವಿಷ ಕಂಠಂತರ ಇದ್ದೆ, ನಾನು ಕಷ್ಟಪಟ್ಟು ಸರ್ಕಾರ ನಡೆಸಿದೆ 14 ತಿಂಗಳು. ಮತ್ತೆ ಯಾಕೆ ಒಪ್ಪಿದ್ರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ? ಆಯ್ತು, ವಿಷ್ಕಂಠ ಆಗಿ ನೀವು ಸರ್ಕಾರ ನಡೆಸಬೇಕಾದ ಪರಿಸ್ಥಿತಿ ಏನಿತ್ತು? ಈಗ ಸೋತ ಮೇಲೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಸರ್ಕಾರ ಕಳ್ಕೊಂಡ ಮೇಲೆ ಹಿಂಗಂತ ಎಲ್ಲ ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಹೋಯ್ತು, ಕಾನ್ಫಿಡೆನ್ಸ್ ವೋಟನ್ನು ಮೂವ್ ಮಾಡಿದ್ರು, ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿ ಅದು ಉತ್ತರ ಕೊಟ್ಟಿದ್ದಾರೆ. ಆಗ ಏನೇನು ಹೇಳಿದ್ರು ಅಂತ ಕ್ಯಾಂಪೇನ್ ತೆಗೆದು ನೋಡಿ ರೆಕಾರ್ಡ್ ಏನ್ ಹೇಳಿದ್ದಾರೆ ಅವರು. ರೆಕಾರ್ಡ್ ಅದೆಲ್ಲ ನಮ್ಮಿಂದ ನಾನು ವಿಷ್ಕಂಠನಾಗಿದೆ ಅಂತ ಹೇಳಿದಾರ? ಮತ್ತೆ ಅಲ್ಲಿ ಹೇಳಿಲ್ಲ ಅಂತಂದ್ರೆ ಈಗ ಹೇಳೋದೆಲ್ಲ ಸುಳ್ಳಲ್ವಾ?